ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಅಪಾರ ಕರುಣಾ ಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀಚಂದ್ರಶೇಖರ ಗುರುಂ ಪ್ರಣಮಾಮಿ ಮುದಾನ್ವಹಂ. ದೇವೇ ದೇಹೇ ಚ ದೇಶೇ ಚ ಭಕ್ತ್ಯಾರೋಗ್ಯ ಸುಖಪ್ರದಂ ಬುಧಪಾಮರ ಸಂಸೇವ್ಯಂ ತಂ ಶ್ರೀಜಯೇಂದ್ರಂ ನಮಾಮ್ಯಹಂ. ನಮಾಮಃ ಶಂಕರಾನ್ ವಾಕ್ಯ ವಿಜಯೇಂದ್ರ ಸರಸ್ವತೀಂ ಶ್ರೀಗುರುಂ ಶಿಷ್ಟಮಾರ್ಗಾನುನೇತಾರಂ ಸನ್ಮತಿಪ್ರದಂ ಶ್ರೀ ಸತ್ಯಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿನೇ ನಮಃ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಆತ್ಮೀಯ ಸಹೃದಯ ಮಿತ್ರರೆಲ್ಲರಿಗೂ ಸಹಿತ ಹೃದಯಪೂರ್ವಕ ಧನ್ಯವಾದಗಳು. ಆತ್ಮೀಯರೇ, ಈಗ ಕಾರ್ತೀಕ ಮಾಸದ ಪವಿತ್ರದ ಬಗ್ಗೆ, ಹಿರಿಯರಿಂದ ಬಂದಿರತಕ್ಕಂತಹ ಆಚಾರಗಳ ಬಗ್ಗೆ, ಗುರುಗಳಿಂದ ಬಂದಿರತಕ್ಕಂತಹ ಜ್ಞಾನವನ್ನ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ. ಅತ್ಯಂತ ಪವಿತ್ರವಾದದ್ದು ಕಾರ್ತೀಕ ಮಾಸ. ಈ ಸ್ಕಾಂದ ಪುರಾಣದಲ್ಲಿ ಕಾರ್ತೀಕ ಮಾಸದ ಬಗ್ಗೆ ಈ ರೀತಿಯಾಗಿ ನಮಗೆ ತಿಳಿಸಿದ್ದಾರೆ. ನ ಕಾರ್ತೀಕ ಸಮೋ ಮಾಸು ನ ಕೃತೇನ ಸಮಂ ಯುಗಂ ನ ವೇದ ಸದೃಶಂ ಶಾಸ್ತ್ರಂ ನ ತೀರ್ಥಂ ಗಂಗಯಾ ಸಮಂ. ಅಂದ್ರೆ ಕಾರ್ತೀಕ ಮಾಸಕ್ಕೆ ಸಮಾನವಾದ್ದು ಯಾವ ಮಾಸವೂ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ನಮ್ಗೆ 12 ಮಾಸಗಳಿವೆ, ಚೈತ್ರ ಮಾಸದಿಂದ ಹಿಡಿದು ಅಂತ ಪರಮ ಪವಿತ್ರವಾದ ಕಾರ್ತೀಕ ಮಾಸ. ಇದೇ ಶ್ಲೋಕದಲ್ಲಿ ನ ಕೃತೇನ ಸಮಂ ಯುಗಂ ಅಂತ ಹೇಳಿದ್ದಾರೆ. ಅಂದ್ರೆ ಕೃತಯುಗಕ್ಕೆ ಸಮಾನವಾದ್ದು ಮತ್ತೊಂದು ಇಲ್ಲ ಅಂದು. ಒಟ್ಟು 4 ಯುಗಗಳಿವೆ: ಕೃತ, ತ್ರೇತ, ದ್ವಾಪರ, ಕಲಿಯುಗ. ಈಗ ನಾವು ಕಲಿಯುಗದಲ್ಲಿದ್ದೇವೆ. ಕೃತಯುಗದ ಬಗ್ಗೆ ಯಾಕೆ ಹೇಳಿದ್ರು ಅಂತಂದ್ರೆ, ಕೃತಯುಗದಲ್ಲಿ ಪರಮ ಪವಿತ್ರವಾದಂತಹ ತಪಸ್ಸುಗಳನ್ನು ಮಾಡ್ತಾ ಇದ್ರು. ತ್ರೇತಾಯುಗದಲ್ಲಿ ಯಜ್ಞಗಳನ್ನು ಮಾಡ್ತಾ ಇದ್ರು. ದ್ವಾಪರ ಯುಗದಲ್ಲಿ ವ್ರತ ದಾನ ಧರ್ಮಗಳನ್ನು ಮಾಡ್ತಾ ಇದ್ರು. ಕಲಿಯುಗದಲ್ಲಿ ನಾಮಸ್ಮರಣ ಬಹಳ ಶ್ರೇಷ್ಠವಾದ್ದು. ಮತ್ತೆ ಅಂತಹ ಕೃತಯುಗಕ್ಕೆ ಸಮಾನವಾದದ್ದು ಕಾರ್ತೀಕ ಮಾಸ. ಮುಂದೆ ಹೇಳ್ತಾರೆ, ನ ವೇದ ಸದೃಶಂ ಶಾಸ್ತ್ರಂ, ಅಂದ್ರೆ ವೇದಕ್ಕೆ ಸಮಾನವಾದ್ದು ಶಾಸ್ತ್ರವಿಲ್ಲ ಎಂದು. 4 ವೇದಗಳಿವೆ: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಎಂದು. ವೇದವು ಭಗವಂತನ ಉಚ್ಛ್ವಾಸ ನಿಶ್ವಾಸಗಳಿಂದ ಆವಿರ್ಭಾವವಾಗಿರ್ತಕ್ಕಂಥದ್ದು. ಭಗವಂತನ ವಾಣಿಯೇ ವೇದವು. ಅಂಥದ್ದು ಜ್ಞಾನ ಗಂಗೆ ಅಂತ ಕೂಡ ಕರಿತೀವಿ ನಾವು ಅದನ್ನ. ಗಂಗೆಗೆ ಸಮಾನವಾದದ್ದು ಮತ್ತೊಂದು ಇಲ್ಲ ಅಂತ ಹೇಳ್ತಾರೆ. ನ ತೀರ್ಥ ಸಮಂ ಗಂಗಾ, ಗಂಗೆಗೆ ಸಮಾನವಾದ್ದು ಮತ್ತೊಂದು ಇಲ್ಲ ಅಂತ ಹೇಳಿದರು. ಗಂಗೆ ಬಹಳ ಶುದ್ಧವಾದ್ದು. ಪರಮೇಶ್ವರನ ಜಟಾಜೂಟದಿಂದ ಈ ಲೋಕಕ್ಕೆ ಆವಿರ್ಭವಿಸಿರ್ತಕ್ಕಂತಹದ್ದು. ಮಹಾವಿಷ್ಣುವಿನ ಚರಣಕಮಲದಿಂದ ವೈಕುಂಠದಿಂದ ಬಂದಿರತಕ್ಕಂತಹದ್ದು. ಶಿವನ ಜಟೆಯಿಂದ ಈ ಭೂಲೋಕದಲ್ಲಿ ಬಂದಿದೆ. ಅಂತಹ ಶ್ರೇಷ್ಠವಾದ್ದು ಗಂಗೆ. ಅದಕ್ಕೆ ಎಲ್ಲರೂ ಗಂಗೆಯನ್ನು ಹೋಲಿಸಬೇಕಾದ್ರೆ ಜ್ಞಾನಕ್ಕೆ ಗಂಗೆ ಅಂತ ಕೂಡ ಕರಿತೇವೆ. ಅಂದ್ರೆ ಇದರ ತಾತ್ಪರ್ಯ, ಕಾರ್ತೀಕ ಮಾಸ ಹರಿ ಮತ್ತು ಶಿವನಿಗೆ ಬಹಳ ಶ್ರೇಷ್ಠವಾದ್ದು. ಯಾವಾಗಲೂ ಅವರಿಬ್ಬರಲ್ಲಿ ಭೇದವೇ ಇಲ್ಲ. ಹರಿಗುರು ಶಿವಯೋಗಂ ಸರ್ವಂ ಏಕ ಸ್ವಭಾವಂ ಸುಹೃದಿ ಮನಸಾಭಾಂ ಧ್ಯಾಯತೆ ಯಹ ಸಮುಕ್ತಃ ಅಂತ ಹೇಳ್ತಾರೆ. ಯಾರಾದರೆ ಹರಿ ಮತ್ತು ಶಿವ ಮತ್ತು ಗುರುವಿನಲ್ಲಿ ಒಂದೇ ಅಂತ ತಿಳಿತಾರೆ, ಅವರು ಮುಕ್ತನಾಗ್ತಾನೆ ಅಂತ. ಅಂದರೆ ಕೃತಯುಗದಲ್ಲಿ
ತ್ರೇತ ದ್ವಾಪರ ಯುಗದಲ್ಲಿ ಸಾಕ್ಷಾತ್ ಭಗವಂತನ ಅವತಾರವನ್ನು ಮಾಡಿದರು. ಕಲಿಯುಗದಲ್ಲಿ ಭಗವಂತನೇ ಗುರುವಾಗಿ ಅವತರಿಸಿದ್ದಾನೆ. ಇಂತಹ ಪರಮ ಪವಿತ್ರವಾಗಿರತಕ್ಕಂತಹ ಸದ್ಗುರು ಮತ್ತು ಭಗವಂತ ಹರಿ ಮತ್ತು ಪರಶಿವರು ಸ್ವರೂಪಕ್ಕೆ ಶ್ರೇಷ್ಠವಾದ ಮಾಸ ಯಾವುದು ಅಂದರೆ ಕಾರ್ತಿಕ ಮಾಸ. ಈ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಎಲ್ಲ ಕಡೆಗೂ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನವನ್ನು ಮಾಡ್ತಾರೆ. ಇದಕ್ಕೆ ಕಾರ್ತೀಕ ಸ್ನಾನ ಎಂದು ಕರೀತಾರೆ. ಮತ್ತು ಆಧ್ಯಾತ್ಮಿಕ ಆಲೋಚನೆ ಇರತಕ್ಕಂತಹ ಅನೇಕ ಭಕ್ತರು ಧಾರ್ಮಿಕ ಆಲೋಚನೆ ಅಂತ ಹೇಳ್ತೀವಿ. ಧಾರ್ಮಿಕ ಆಲೋಚನೆ ಯಾಕೆ ಹೇಳ್ತೀವಿ ಅಂದ್ರೆ, ನಮ್ಮ ಪುರುಷಾರ್ಥಗಳಿಗೆ ಮೊದಲನೆಯದು ಸ್ಥಾನ ಕೊಟ್ಟಿರೋದು ನಾವು ಧರ್ಮ, ಎರಡನೇದು ಅರ್ಥ, ಮೂರನೇದು ಕಾಮ, ನಾಲ್ಕನೇದು ಮೋಕ್ಷ. ಮೊದಲನೇ ಹೆಜ್ಜೆಯಲ್ಲಿ ಧರ್ಮವಿದೆ, ಕೊನೆಯ ಹೆಜ್ಜೆಯಲ್ಲಿ ಮೋಕ್ಷವಿದೆ. ಇದರ ಮಧ್ಯಭಾಗದಲ್ಲಿ ಅರ್ಥಕಾಮನೆಗಳಿವೆ. ಅರ್ಥಕಾಮನೆಗಳು ಲೌಕಿಕ ಸಂಬಂಧವಾದದ್ದು. ಧರ್ಮ ಮತ್ತು ಮೋಕ್ಷ ಇವೆರಡು ಇಹಲೋಕ ಮತ್ತು ಪರಲೋಕಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಅಂತಹ ಧರ್ಮವನ್ನ ನಾವು ಭಗವಂತನಿಂದಲೇ ನಾವು ಅರಿಯಬೇಕಾಗಿದೆ. ಮೋಕ್ಷವನ್ನ ಗುರುಕೃಪೆಯಿಂದಲೇ ಪಡೆಯಬೇಕಾಗಿದೆ. ಇಂಥ ಚತುರ್ವಿಧ ಪುರುಷಾರ್ಥಗಳು ನೀಡ್ತಾ ಇರತಕ್ಕಂತಹ ಯಾವ ಮಾಸ ಅಥವಾ ಪ್ರತಿಕ್ಷಣ ಪ್ರತಿದಿನ ಬಹಳ ಶ್ರೇಷ್ಠವಾದದ್ದು. ಆತ್ಮೇರೆ, ಈ ಒಂದು ಪವಿತ್ರವಾಗಿರ್ತಕ್ಕಂತಹ ಕಾರ್ತೀಕ ಮಾಸದಲ್ಲಿ ಕೆಲವರು ಏಕಭುಕ್ತವನ್ನು ಮಾಡ್ತಾರೆ. ಅಂದ್ರೆ ಒಂದು ಹೊತ್ತು ಊಟ, ಎರಡನೇದಾಗಿ ನಿರಾಹಾರ ವ್ರತಗಳನ್ನು ಮಾಡ್ತಾರೆ. ಸಂಪೂರ್ಣ ಆಹಾರ ಸೇವಿಸುವುದೇ ಇಲ್ಲ. ಮತ್ತು ಆಧ್ಯಾತ್ಮಿಕ ಚಿಂತನೆ ಇರತಕ್ಕಂಥವರು ಸಾಯಂಕಾಲ ಸಮಯದಲ್ಲಿ ಸಮೀಪದಲ್ಲಿರ್ತಕ್ಕಂಥ ದೇವಾಲಯದಲ್ಲಿ ಅಥವಾ ತುಳಸಿ ವೃಂದಾವನದ ಹತ್ತಿರ ದೀಪ ಆರಾಧನೆಯನ್ನು ಮಾಡಿದ್ದಾರೆ. ದೀಪ ಆರಾಧನೆ ಮಾಡುವುದರಿಂದ ನಮ್ಮ ಕತ್ತಲೆ, ಅಜ್ಞಾನದ ಕತ್ತಲೆ ದೂರವಾಗುತ್ತೆ. ಕಾರ್ತೀಕ ಮಾಸದಲ್ಲಿ ದೀಪದಾನವನ್ನು ಮಾಡ್ತಾರೆ. ದೀಪದಾನವನ್ನು ಮಾಡೋದ್ರಿಂದ ಮುಂದೆ ನಮ್ಮ ವಂಶದಲ್ಲಿ ಯಾವ ರೀತಿ ಅಜ್ಞಾನ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಕಾರ್ತೀಕ ಮಾಸದ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಎರಡರಲ್ಲಿಯೂ ಸಹಿತ ಉತ್ತಮವಾದ ವ್ರತಗಳನ್ನು ಮಾಡ್ತಾರೆ. ಮತ್ತು ಸ್ವಾಮಿ ಶರಣಮಯ್ಯಪ್ಪ ದೀಕ್ಷೆ ಈ ಕಾರ್ತೀಕ ಮಾಸದಿಂದ ಪ್ರಾರಂಭವಾಗಿ ಮಕರ ಸಂಕ್ರಾಂತಿಯವರೆಗೂ ಸಹಿತ ಅದು ಹಾಗೆಯೇ ಮುಂದುವರಿಯುತ್ತೆ. ವಿಶೇಷವಾಗಿ ಈ ಕಾರ್ತೀಕ ಮಾಸದಲ್ಲಿ ಶಿವನಿಗೆ ಮೀಸಲಾಗಿಟ್ಟಿರ್ತಾರೆ. ರುದ್ರಾಭಿಷೇಕಗಳು ಬಹಳ ಶ್ರೇಷ್ಠವಾದ್ದು. ಅಂತಹ ಪವಿತ್ರವಾದ ಈ ಕಾರ್ತೀಕ ಮಾಸದಲ್ಲಿ ನಾವು ಸಪರಿವಾರವಾಗಿ ಯಾವುದೇ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ, ತೀರ್ಥಕ್ಷೇತ್ರಗಳಿಗೆ ಹೋಗಬೇಕಾದ್ರೆ, ಗುರುದರ್ಶನ ಮಾಡಬೇಕಾದ್ರೆ ಸಪರಿವಾರವಾಗಿ ಹೋಗಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಸಪರಿವಾರವಾಗಿ ನಾವು ಕಾರ್ತೀಕ ಮಾಸದಲ್ಲಿ ಶಿವ ದರ್ಶನ ಮಾಡುವುದು ಅತಿ ಉತ್ತಮವಾದದ್ದು. ಅದರಲ್ಲಿಯೂ ಕಾರ್ತೀಕ ಮಾಸದಲ್ಲಿ ಪ್ರದೋಷ ವ್ರತ ಅಂತ ಇದೆ. ಅಂದ್ರೆ ಪ್ರತಿ ಮಾಸದಲ್ಲಿಯೂ ಸಹಿತ ಕೃಷ್ಣ ಪಕ್ಷ ತ್ರಯೋದಶಿಗೆ ಮಾಸ ಶಿವರಾತ್ರಿ ಅಂತ ಕರೀತಾರೆ. ಈ ಮಾಸ ಶಿವರಾತ್ರಿ ದಿವಸ ಎಲ್ಲರೂ ಸಹಿತ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪರಮೇಶ್ವರನಿಗೆ ಅಭಿಷೇಕಗಳನ್ನು ಮಾಡಿಸ್ಬೇಕು. ಮತ್ತು ಎರಡನೇದಾಗಿ ಪರಮೇಶ್ವರ ವಾಹನವಾಗಿರ್ತಕ್ಕಂಥ ನಂದಿಗೆ ವಿಶೇಷವಾಗಿ ನಾವು ಅಭಿಷೇಕಗಳನ್ನು ಮಾಡಿ, ತೋಯಿಸಿರ್ತಕ್ಕಂಥ ಅಕ್ಕಿ, ರಾತ್ರಿ ನೆನೆ ಹಾಕಿರ್ತಕ್ಕಂಥ ಅಕ್ಕಿಯಲ್ಲಿ ಅದಕ್ಕೆ ಬೆಲ್ಲ ಸೇರಿಸಿ ಅದೊಂದು ಪ್ರಸಾದಂತೆ ಮಾಡಿ ನಂದಿಗೆ ನಾವು ನಿವೇದನೆ ಮಾಡಬೇಕು. ಕಾರ್ತೀಕ ಮಾಸದಲ್ಲಿ ಈ ಒಂದು ಪ್ರದೋಷ ದಿವಸ ಅಂದ್ರೆ ಶುಕ್ಲ ಪಕ್ಷ ತ್ರಯೋದಶಿ ಮತ್ತು ಕೃಷ್ಣ ಪಕ್ಷ ತ್ರಯೋದಶಿ ಎರಡರಲ್ಲಿಯೂ ಸಹಿತ ಈ ರೀತಿ ಯಾರು ಶಿವಾರಾಧನೆಯನ್ನು ಮಾಡ್ತಾರೆ ಅವರಿಗೆ ಅನಂತವಾಗಿರ್ತಕ್ಕಂತಹ ಐಶ್ವರ್ಯ ಪ್ರಾಪ್ತಿ ಆಗ್ತದೆ. ಇದು ಸತ್ಯವಾಗಿರ್ತಕ್ಕಂಥ ವಿಷಯ. ಯಾರಿಗೆ ಅತ್ಯಧಿಕವಾಗಿ ದರಿದ್ರದಿಂದ ಪೀಡೆಯಿಂದ ಬಾಧೆ ಪಡ್ತಾ ಇರ್ತಾರೆ ಅವರು ಅವಶ್ಯವಾಗಿ ಈ ಒಂದು ತ್ರಯೋದಶಿಯನ್ನ ಏಕಭುಕ್ತದಿಂದ ಅಂದ್ರೆ ಸಂಜೆಯವರೆಗೂ, ಅಂದ್ರೆ ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಪ್ರದೋಷ ಅಂತ ಕರೀತಾರೆ. ಸಾಯಂಕಾಲವರೆಗೂ ಉಪವಾಸ ಇದ್ದು ಸಾಯಂಕಾಲ ನಾ ಹೇಳಿದ ರೀತಿಯಲ್ಲಿ ರುದ್ರಾಭಿಷೇಕ ಮತ್ತು ನಂದಿಗೆ ಪೂಜಾದಿಗಳನ್ನು ಮಾಡಿದಾಗ ಅವರಿಗೆ ಕೀರ್ತಿ, ಐಶ್ವರ್ಯ, ಆರೋಗ್ಯ, ಸಂತಾನ ಮತ್ತು ಅನೇಕವಾದ ಬಂಧನಗಳಿಂದ ಬಿಡುಗಡೆ ಹೊಂದುತ್ತಾನೆ. ಮಾಸ ಈ ರೀತಿಯಾಗಿ ಮಾಡುವುದರಿಂದ ನಾವು ಪರಮೇಶ್ವರನ ಸಂಪೂರ್ಣವಾದ ಕೃಪಾ ಕಟಾಕ್ಷ ಉಂಟಾಗ್ತದೆ. ಸತ್ಯವಾಗಿ ಶಾಸ್ತ್ರಗಳು ಏನು ಹೇಳಲ್ಪಟ್ಟಿದೆ
ಐಶ್ವರ್ಯ ಪ್ರದಾಯಕನಾದ ಯಾರು ಅಂದರೆ ಪರಮೇಶ್ವರನೇ. ಅದನ್ನು ರಕ್ಷಿಸುವವನು ಮಹಾವಿಷ್ಣು. ಅದಕ್ಕೆ ಬರ್ತಾ ಇದ್ದ ಬಾಧಕಗಳು ನಿವಾರಣೆ ಮಾಡ್ತಾ ಇರ್ತಕ್ಕಂಥವನು ಸಹಿತ ಪರಮೇಶ್ವರನೇ ಆಗಿದ್ದಾನೆ. ಆದ್ಮೇಲೆ ಇಂತಹ ಶ್ರೇಷ್ಠವಾಗಿರ್ತಕ್ಕಂಥ ಈ ಕಾರ್ತೀಕ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಸ್ನಾನವನ್ನು ಮಾಡಬೇಕು. ಮತ್ತು ಬೆಳಗಿನ ಜಾವದಲ್ಲಿ ಶ್ರೀ ವೇದವ್ಯಾಸನ ರಚಿತವಾಗಿರ್ತಕ್ಕಂಥ 18 ಪುರಾಣಗಳಲ್ಲಿ ಮುಖ್ಯವಾದದ್ದು ಯಾವುದು ಅಂತ ಹೇಳಿದ್ರೆ ಕಾರ್ತೀಕ ಪುರಾಣ ಅಂತ. ನಾವು ಪ್ರತಿದಿನ ಒಂದು ಅಧ್ಯಾಯವನ್ನಾದರೂ ಕಾರ್ತೀಕ ಮಾಸದ ಪುರಾಣವನ್ನ ಓದಬೇಕು. ಮತ್ತು ತಪ್ಪದೆ ಅನವರತವಾಗಿ ಶಿವನಾಮ ಸ್ಮರಣೆಯನ್ನು ಮಾಡಬೇಕು ಅಂತ ಶಾಸ್ತ್ರ ನಮ್ಗೆ ಹೇಳ್ತಾ ಇದೆ. ಶಿವ 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 ಎಂದು ತಿಳಿದಾದರೂ ತಿಳಿದೇ ಇದ್ದರು ಅಂದರು ಸಕಲವಾದ ಪಾಪಗಳೆಲ್ಲವೂ ನಷ್ಟವಾಗುತ್ತೆ ಅಂತೆಂದು ಶಿವಪುರಾಣ ನಮಗೆ ವಿಶೇಷವಾಗಿ ತಿಳಿಸ್ತಾ ಇದೆ. ಇಂತಹ ಕಾರ್ತೀಕ ಸಮೋ ಮಾಸೋ ಅಂತ ಹೇಳಿದ್ದಾರೆ. ಕಾರ್ತೀಕ ಮಾಸಕ್ಕೆ ಸಮಾನವಾದ್ದು ಮತ್ತೊಂದು ಇಲ್ಲ ಅಂತ ನಮಗೆ ವೇದವೀತರಾಗಿರ್ತಕ್ಕಂಥ ಆಚಾರ್ಯರು ನಮಗೆ ಹೇಳಲ್ಪಟ್ಟಿರ್ತಕ್ಕಂಥ ಈ ತಿಂಗಳನ್ನು ನಾವು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಾವು ಆಚರಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ದೇವಾಲಯವು ಭಗವಂತನ ಗೃಹವಾಗಿದೆ. ಅದಕ್ಕಾಗಿ ನಾವು ಹೋಗಿರ್ತಕ್ಕಂಥ ಭಕ್ತಾದಿಗಳು ನಾವು ದೇವಾಲಯವನ್ನ ಪರಿಶುದ್ಧವಾಗಿ ಇಟ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ದೇವಾಲಯಕ್ಕೆ ಒಮ್ಮೆ ಪ್ರವೇಶವಾದ ನಂತರ ಹೊರಗಿನ ಅಥವಾ ಪ್ರಾಪಂಚಿಕ ವಿಷಯಗಳನ್ನ ನಾವಲ್ಲಿ ಮಾತನಾಡುವುದು ಸರಿ ಇಲ್ಲ. ಒಂದು ವೇಳೆ ನಾವು ಅಂಥದ್ದು ತಪ್ಪು ಮಾಡಿದರೆ ನಮಗೆ ನಂದಿ, ಗಣಪತಿ, ಪ್ರಮಥಗಣಗಳಿಂದ ನಮಗೆ ಬಾಧೆ ಉಂಟಾಗುತ್ತೆ. ಅದಕ್ಕೋಸ್ಕರ ಆಧ್ಯಾತ್ಮಿಕವಾಗಿರ್ತಕ್ಕಂಥ ನಾವೆಲ್ಲರೂ ಸಹಿತ ನಮ್ಮ ದೇವಾಲಯ ಇದು ಭಗವಂತನಿಂದ ಆಲಯವಾಗಿದೆ. ನಾವು ಪ್ರಾತಃ ಕಾಲದಲ್ಲಿ ದೇವಾಲಯಕ್ಕೆ ಹೋಗಿ ದೇವಾಲಯದಲ್ಲಿ ಯಾವ ಯಾವ ಅವಶ್ಯಕವಾದ ವಸ್ತುಗಳು ಬೇಕಾಗಿದೆಯೋ ಅವನ್ನ ನಾವು ಅರ್ಚಕರು ಕೊಡಬೇಕಾಗಿದೆ. ಆದ್ಮೇಲೆ ಅದು ಶಿವಾಲಯವಾಗಿದ್ದರೆ ಬಿಲ್ವದಳ ಅತಿ ಮುಖ್ಯವಾದದ್ದು. ನಾವು ಪ್ರತಿದಿನ ಕಾರ್ತೀಕ ಮಾಸದಲ್ಲಿ ನಾವು ಎಲ್ಲಿಯಾದರೂ ಬಿಲ್ವವನ್ನು ಸಂಗ್ರಹಣೆಯನ್ನು ಮಾಡಿ ಅರ್ಚಕರಿಗೆ ನಾವು ನೀಡಿದರೆ ಆ ಬಿಲ್ವದಳವನ್ನ ಪರಮೇಶ್ವರನಿಗೆ ಅರ್ಪಣೆ ಮಾಡ್ತಾರೆ. ಅದರಲ್ಲಿ ಸಹಸ್ರಾರು ಪಾಲು ಪುಣ್ಯ ಅಂತ ಭಕ್ತನಿಗೆ ಲಭ್ಯವಾಗ್ತದೆ. ಅದಕ್ಕೆ ಹೇಳ್ತಾರೆ, ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಅಂತ ಹೇಳ್ತಾರೆ. ಒಂದು ಬಿಲ್ವದಳವನ್ನು ನಾವು ಅರ್ಪಣೆ ಮಾಡಿದರೆ ಅಮೋಘವಾಗಿರ್ತಕ್ಕಂಥ ಪುಣ್ಯ ಬರುತ್ತೆ. ಅದಕ್ಕಾಗಿ ಭಕ್ತಾದಿಗಳು ನಾವು ಪ್ರತಿನಿತ್ಯ ಈ ಕಾರ್ತೀಕ ಮಾಸದಲ್ಲಿ ಪ್ರಾತಃ ಕಾಲದಲ್ಲಾಗಲಿ ಅಥವಾ ಪ್ರದೋಷ ಸಮಯದಲ್ಲಿ ಅಂದ್ರೆ ಸಾಯಂಕಾಲ 5 ಗಂಟೆಯಿಂದ 8 ಗಂಟೆಯವರೆಗೂ ಅಷ್ಟರಲ್ಲಿ ನಾವು ಎಷ್ಟೇ ಕೆಲಸ ಇದ್ರೂ ಸಹಿತ ನಾವು ಶಿವದರ್ಶನವನ್ನು ಮಾಡಿ ಶಿವನ ಪರಿಪೂರ್ಣವಾಗಿರ್ತಕ್ಕಂತಹ ಅನುಗ್ರಹವನ್ನು ನಾವು ಪಡೆದು ಕೃತಾರ್ಥರಾಗುವೋಣ ಅಂತ ಹೇಳ್ತಾ, ನೆಮ್ಮದಿಯಿಂದ ಪ್ರೀತಿಯಿಂದ ಕೇಳಿರ್ತಕ್ಕಂಥ ಶ್ರೋತೃಗಳಾದ ನಿಮ್ಮೆಲ್ಲ ಹೃದಯ ಅಂತರಾಳದಲ್ಲಿ ವಾಸಿರ್ತಕ್ಕಂಥ ಸದ್ಗುರುನಾಥನ ದಿವ್ಯ ಪಾದ ಪದ್ಮಗಳಿಗೆ ಈ ವಾಕ್ಪುಷ್ಪಗಳನ್ನು ಸಮರ್ಪಣೆಯನ್ನು ಮಾಡ್ತಾ ವಿರಾಮ ತೆಗೆದುಕೊಳ್ತೀನಿ. ನಿಮ್ಮ ಆತ್ಮೀಯ ಮಿತ್ರನು ನಿವರ್ತ ನಾಗಭೂಷಣ ಶರ್ಮ. 7483229249. ಹರ ಹರ ಶಂಕರ ಜೈ ಜಯ ಶಂಕರ, ಹರ ಹರ ಶಂಕರ ಜೈ ಜಯ ಶಂಕರ, ಹರ ಹರ ಶಂಕರ ಜೈ ಜಯ ಶಂಕರ.